ಆಂಧ್ರ ಮೂಲದ ಅಣ್ಣಯ್ಯ ಗುತ್ತೇದಾರ್ ಮತ್ತು ಪ್ರಕರಣವನ್ನು ನಿರ್ಲಕ್ಷ್ಯ ಮಾಡಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಜಿಲ್ಲಾ ಭೂವಿ ವಡ್ಡರ್ ಸಮಾಜದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಭೂವಿ ಸಮುದಾಯದ ಸೂರ್ಯಕಾಂತ್ ಮಂಜೋಳ್ಕರ್ ಅವರ 2 ಕಾಲುಗಳು ಕಟ್ ಆಗಲು ಕಾರಣವಾಗಿರುವ ಮತ್ತು ಬೆದರಿಕೆ ಹಾಕುತ್ತಿರುವ ಆಂಧ್ರ ಮೂಲದ ಗುತ್ತಿಗೆದಾರ ಅಣ್ಣಯ್ಯ ಗುತ್ತಿಗೆದಾರ ಮತ್ತು ಪ್ರಕರಣವನ್ನು ನಿರ್ಲಕ್ಷ್ಯ ಮಾಡಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ 75 ಲಕ್ಷ ರೂಪಾಯಿಯನ್ನ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಭೂವಿ ವಡ್ಡರ್ ಸಮಾಜದ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳಿಗೆ ಅಮಾನತು ಆಗಲೇಬೇಕು. ಅನ್ಯಾಯ ಸಿಗಿರುವ ಅಣ್ಣಯ್ಯ ಗುತ್ತೇದಾರ ಗಡಿ ಪಾರ್ ಮಾಡಲೇಬೇಕು. ಸರ್ಕಾರ ಕಾನೂನು ರಕ್ತವನ್ನೇ ಚೆಲ್ಲುತ್ತೇವೆ. ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ರಕ್ತವನ್ನು ಚೆಲ್ಲುತ್ತೇವೆ. ಧಿಕ್ಕಾರ. ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಅಯ್ಯಯ್ಯೋ ಈಚೆಗೆ 21ನೇ ತಾರೀಕು 4ನೇ ತಿಂಗಳು 2026 ಏನದ ಬ್ರಹ್ಮಪುರ ಬಡಾವಣೆಯ ಏನು ದಲಿತ ಭೂವಿ ವಡ್ಡರ್ ಸಮಾಜದ ಸೂರ್ಯಕಾಂತ್ ಮಂಜೋಳ್ಕರ್ ಎಂಬ ವ್ಯಕ್ತಿ ಏನದ ಏನು ತನ್ನ ಪ್ರತಿನಿತ್ಯದಂತೆ ವಾದ್ಯವನ್ನು ದಿನವೂ ಸಹ ಏನದ ಗುತ್ತಿಗೆದಾರನ ಹತ್ತಿರ ಏನದ ಗೌಂಡಿ ಕೆಲಸಕ್ಕಂತೇಳಿ ಹೋದಾಗ ಆ ಗುತ್ತಿಗೆದಾರನ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ಇಲ್ಲದೇ ಇರೋದಕ್ಕಾಗಿ ಸೂಕ್ತ ರೀತಿಯ ಹೆಲ್ಮೆಟ್ ಕೊಡೋದಾಗಿರಲಿ, ಜಾಕೆಟ್ ಕೊಡೋದಾಗಿರಲಿ, ಇನ್ನಿತರ ವ್ಯವಸ್ಥೆಯನ್ನು ಕಲಿಸದೇ ಇರೋದಕ್ಕಾಗಿ ಏನದ ಅವತ್ತಿನ ದಿನ ಏನು ಬಹುಮಾಡಿ ಕಟ್ಟಡ ಮೇಲೆ ಕಾಮಗಾರಿ ಮಾಡಿರೋ ಸಂದರ್ಭದಲ್ಲಿ ಆಯಾ ತಪ್ಪಿ ಕೆಳಗಡೆ ಬಿದ್ದು 2 ಕಾಲುಗಳನ್ನು ಕಳ್ಕೊಂಡಿರ್ತಾನೆ. ಅದೇ ಸಂದರ್ಭದಲ್ಲಿ ಏನು ಮೊಳಕಾಲಕ್ಕೆ ಪೂರ್ತಿ ಚೂರಾಗಿ ರಕ್ತಗಾಯಗಳಿಂದ ಆ ಮಡುವಿನಲ್ಲಿ ಒದ್ದಾಡ್ತಿರೋ ಸಂದರ್ಭದಲ್ಲಿ ಏನದ ESI ಆಸ್ಪತ್ರೆಯಲ್ಲಿ ಅವತ್ತಿನ ದಿನ ದಾಖಲೆ ಮಾಡಿ ಅವತ್ತು ಕಾಣಿಯಾದ ಗುತ್ತಿಗೆದಾರ ಇಲ್ಲಿವರೆಗೂ ಸಹ ಆ ಒಂದು ಕಾರ್ಮಿಕರಿಗೆ ಯೋಗಾಶ್ರಮ ವಿಚಾರಿಸೋದಾಗಲಿ, ಮಾನವೀಯ ದೃಷ್ಟಿಯಿಂದ ಮಾತಾಡಿಸೋದಾಗಲಿ ಯಾವುದೇ ರೀತಿ ಮಾಡಿರಲಿಲ್ಲ. ಅವನ ವಿರುದ್ಧ ಪ್ರಕರಣ ಕೊಡ್ಲಿಕ್ಕೆ ಹೋದಾಗ ಏನದ ಅವತ್ತು ಠಾಣೆಯಲ್ಲಿ ನನ್ನ ತಪ್ಪು ಆಗಿದೆ, ನಾನು ಈ ತಪ್ಪನ್ನು ತಿದ್ಕೊಳ್ತೀನಿ ಅಂತ ಹೇಳಿ 7 ಲಕ್ಷ ರೂಪಾಯಿ ಏನದ ಮುಚ್ಚಳಿಕೆ ಪತ್ರವನ್ನು, ಪಾಬಂದಿ ಪತ್ರವನ್ನು ಬರೆದು ಕೊಟ್ಟಿದ್ದು ಸಹ ಇರ್ತದೆ. ಸುಮಾರು 45 ದಿನಗಳು ಕಳೆದರೂ ಸಹ ಇಲ್ಲಿ ತನಕ ಕೂಡ ನಯ ಪೈಸಾ ಕೊಡದೆ ಆ ಕುಟುಂಬಕ್ಕೆ ಏನದ ಜೀವ ಬೆದರಿಕೆ, ಪ್ರಾಣ ಭಯದ ಒಂದು ಭೀತಿಯನ್ನು ಉಂಟು ಮಾಡಿರ್ತಕ್ಕಂಥ ಆ ಗುತ್ತಿಗೆದಾರರ ವಿರುದ್ಧ ಏನು ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣವಾಗಿ ವಿಫಲವಾಗ್ಯದ. ಹಾಗಾಗಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದೇನೆಂದ್ರೆ ಈ ಕುಟುಂಬಕ್ಕೆ ಏನು 75 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ನನ್ನ 3 ಸಹೋದರಿ ಶಿಕ್ಷಣ ವೆಚ್ಚವನ್ನು ಸರ್ಕಾರ ಭರಿಸಬೇಕು. ಮತ್ತೇನು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿ ಅವನಿಗೆ ಗಡಿಪಾರು ಮಾಡಬೇಕು ಮತ್ತು ನಿರ್ಲಕ್ಷ್ಯ ವಹಿಸಿರುವ ಪೊಲೀಸ್ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ರಕ್ಷಣೆ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.